ಚಿಕ್ಕ ವಯಸ್ಸಿನಲ್ಲೇ ನಿಯಮಗಳನ್ನು ಕಲಿತರೆ ಅಪಘಾತಗಳಿಂದ ರಕ್ಷಣೆ ಸಿಗ್ತದೆ. ಜಿಲ್ಲಾ ಉಪನಿರ್ದೇಶಕ ವಿ ರಮೇಶ್, ಭಾಗ್ಯನಗರ. ಶಾಲಾ ಮಟ್ಟದಿಂದಲೇ ವಾಹನಗಳ ಮೂಲಭೂತ ನಿಯಮಗಳಾದ ಜೀಬ್ರಾ ಕ್ರಾಸಿಂಗ್, ಟ್ರಾಫಿಕ್ ಸಿಗ್ನಲ್ಗಳ ತಿಳುವಳಿಕೆ ಮತ್ತು ಫುಟ್ಪಾತ್ ಬಳಕೆ ಬಗ್ಗೆ ತಿಳಿಸಬೇಕು. ಇದು ಭವಿಷ್ಯದಲ್ಲಿ ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವಿ ರಮೇಶ್ ಮಕ್ಕಳಿಗೆ ಟ್ರಾಫಿಕ್ ನಿಯಮಗಳ ಪಾಠ ಮಾಡಿದ್ರು. ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿರುವ ಪಿಎಂ ಶ್ರೀ ಶಾಲೆ ವತಿಯಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಶಿಕ್ಷಣ ಇಲಾಖೆ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನಡೆದುಕೊಂಡು ಹೋಗುವಾಗ, ಸೈಕಲ್ ಅಥವಾ ವಾಹನದಲ್ಲಿ ಪ್ರಯಾಣಿಸುವಾಗ ಸುರಕ್ಷಿತವಾಗಿರಲು ಏನೆಲ್ಲ ಜಾಗೃತಿ ವಹಿಸಬೇಕು ಎಂಬ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಅರಿವು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಅರಿವು ಅತ್ಯಗತ್ಯ. ಯಾಕಂದ್ರೆ ಇದು ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಜೀವಗಳನ್ನು ಉಳಿಸಲು ಮತ್ತು ಅವರನ್ನ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ವಿದ್ಯಾರ್ಥಿಗಳ ಜೀವನ ಅತ್ಯಮೂಲ್ಯವಾದದ್ದು. ಹಾಗಾಗಿ ವಿದ್ಯಾರ್ಥಿಗಳು ಸಂಚಾರಿ ನಿಯಮಗಳ ಅರಿವಿನೊಂದಿಗೆ ಇಂದಿನ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಉಂಟಾಗುವ ಅಪಘಾತಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿದ್ರು. ಈಗ ಅದು ಒಂದು ಲೆವೆಲ್ ಬರ್ತಾ ಇದೆ. ಆಕ್ಸಿಡೆಂಟ್ ಪ್ರಮಾಣ ಆಗಲಿ ಅಥವಾ ಡೆತ್ ಪ್ರಮಾಣ ಆಗಲಿ, ಪ್ರಮಾಣಗಳೇನಿದೆ ಬಹುಶಃ ತುಂಬಾ ಜಾಸ್ತಿ ಹೋಗ್ತಾ ಇದೆ ಎಲ್ಲ ಕಡೆ. ಇಡೀ ಜಿಲ್ಲೆಯಾದ್ಯಂತ ಮೇನ್ ರೋಡ್ ಆದ ಹೋಗೋದ್ರಿಂದ ಟ್ರಾಫಿಕ್ ಅವೇರ್ನೆಸ್ ಎಲ್ಲ ಮಕ್ಕಳಿಗೆ, ಎಲ್ಲ ಸಿಟಿಸನ್ಸ್ಗೆ, ಎಲ್ಲ ಪೇರೆಂಟ್ಸ್ಗಳಿಗೆ ಅವಶ್ಯಕತೆ ಕಡ್ಡಾಯವಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ನಿಯಮ ಮಾಡಿ ನಾವು ಯಾವ ರೀತಿ ರಸ್ತೆ ದಾಟಬೇಕು, ಎಡ ದಾಟಬೇಕು, ಬಲ ದಾಟಬೇಕು, ಏನು ಸಿಗ್ನಲ್ಸ್ ಇದೆ, ಇನ್ನೊಂದಿದೆ ಅನ್ನೋ ವಿಚಾರದಲ್ಲಿ ಮಕ್ಕಳ ನೀವೆಲ್ಲವೂ ತಿಳ್ಕೊಂಡಿರ್ಬೇಕು. ನಿಮಗೂ ಮಾಹಿತಿ ಇರಬೇಕು. ಮಾಹಿತಿ ಗೊತ್ತಿದ್ರೆ ಆ ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳುವಳಿಕೆ ಇದ್ರೆ ಬಹಳ ಒಳ್ಳೇದು ಅಂತ ಭಾವಿಸ್ತಾ ಈ ಎಲ್ಲ ತಿಳುವಳಿಕೆಯನ್ನ, ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳುವಳಿಕೆಯನ್ನ ಮಾಡಲ್ ಕ್ಲಾಸನ್ನ ನಮ್ಮ ಶಿಕ್ಷಕರು ನಿಮ್ಗೆಲ್ಲ ನೀಡ್ತಾರೆ. ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಆರ ಮಾರ್ಕ್ ಅಂದ್ರೇನು, ಸ್ಟ್ರೈಟ್ ಮಾರ್ಕ್ ಅಂದ್ರೇನು, ಬಲಗಡೆ ಅಂದ್ರೇನು, ಟ್ವಿರ್ಲಿಂಗ್ ಅಂತಂದ್ರೇನು, ಸರ್ಕಲ್ ಅಂದ್ರೆ ಎಲ್ಲ ಸಿಗ್ನಲ್ ಬಗ್ಗೆ, ಫಸ್ಟ್ ಏಡ್ ಬಗ್ಗೆ. ಇತ್ತೀಚೆಗೆ ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಆದ್ದರಿಂದ ವಾಹನ ಚಾಲನೆ ಬಗ್ಗೆ ನಿರ್ಲಕ್ಷ್ಯ ತಾಳದೆ ಜವಾಬ್ದಾರಿ ಅರಿತು ನಡಿಬೇಕು ಅಂತ ಮಕ್ಕಳಿಗೆ ರಸ್ತೆ ಸುರಕ್ಷಾ ಬೋಧನೆ ಮಾಡಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಮಾತನಾಡಿ, ಅಪಘಾತಗಳ ನಿಯಂತ್ರಣದಲ್ಲಿ ವಾಹನ ಚಾಲಕರ ಮತ್ತು ನಾಗರಿಕರ ಪಾತ್ರ ಮುಖ್ಯ. ಯಾಕಂದ್ರೆ ಅಪಘಾತಗಳು ನಡೆಯದಂತೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಕಾನೂನು ಪ್ರಾಧಿಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ಬೈಕ್ ಚಾಲಕರು, ಕಾರು ಚಾಲಕರು ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಅತ್ಯಗತ್ಯ. ಎಂದಿನಿಂದಲೇ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತರಾಗಿ ಅವುಗಳನ್ನು ಪಾಲಿಸುವ ದೃಢ ಸಂಕಲ್ಪ ಮಾಡಬೇಕು. ಆ ಮೂಲಕ ಅಪಘಾತರಹಿತ ಸಮಾಜ ನಿರ್ಮಾಣಕ್ಕೆ ನಾವು ನೀವೆಲ್ಲ ಕಾರಣರಾಗಬೇಕು ಅಂದ್ರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜನಾಧಿಕಾರಿ ಆರ್ ವೆಂಕಟರಾಮ್, ಪ್ರಾಂಶುಪಾಲೆ ರೂಪಾ ಪೈ, ಪಿಎಂ ಶ್ರೀ ಶಾಲೆ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ, ತಾಲೂಕು ದೈಹಿಕ ಪರಿವೀಕ್ಷಕ ಆರ್ ರಂಗನಾಥ್, ಇಸಿಒ ಪದ್ಮಾವತಿ ಮಂಜುನಾಥ್, ಹಿರಿಯ ಶಿಕ್ಷಕಿ ಪ್ರಭಾವತಿ, ಶಿಕ್ಷಕ ವೈ ಮಂಜುನಾಥ್, ಸಂಗೀತ ಶಿಕ್ಷಕಿ ಕೀರ್ತಿ ಬಸಪ್ಪ ಲಗಲಿ, ನವೋದಯ ಶಾಲೆ ಮುಖ್ಯ ಶಿಕ್ಷಕಿ ಉಮಾದೇವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.